Hello dear aspirants, welcome to Goldfinch IAS KS RT Nagar Bangalore. So dear aspirants, ನಾವು ಇನ್ನೊಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಸರಣಿಯನ್ನು ನಾವು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಅದೇ ಯಾವುದಪ್ಪ ಅಂದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ. ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಡಿಯೋ ಸರಣಿ. ಇಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಗಳನ್ನು ನಾವು ಈ ವಿಡಿಯೋ ಸರಣಿಯಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಈ ವಿಡಿಯೋ ಸರಣಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಯಾಕಂದರೆ ಅಪ್ಕಮಿಂಗಲ್ಲಿ ನಮಗೆ KS ಪ್ರಿಲಿಮ್ಸ್ ಇದೆ ಪ್ಲಸ್ ಮೇನ್ಸ್ ಇದೆ, ಓಕೆನಾ. ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಗ್ರೂಪ್ ಬಿ ಎಕ್ಸಾಮ್ಸ್ಗಳಿದ್ದಾವೆ, ಜೊತೆಗೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿದ್ದಾವೆ. ಸೊ ಹಾಗಾಗಿ ಈ ಎಲ್ಲ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಸರಣಿ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾವುಗಳು ಈ ವಿಡಿಯೋ ಸರಣಿಯ ಮುಖಾಂತರ ನಾವು ಎಂಟೈರ್ ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಎಂಟೈರ್ ಡೇಟಾಗಳನ್ನು, ಎಂಟೈರ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳನ್ನು ನೋಟ್ಸ್ ಮಾಡಿಕೊಂಡು ನೀವು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ರಿವಿಷನ್ ಮಾಡ್ತಾ ಹೋದರೆ ನಮ್ಗೆ ಒಂದು ಅನುಕೂಲ ಆಗ್ಬೋದು ಅನ್ನುವಂಥ ಮಾನದಂಡದಿಂದ ಸೊ ನಾವು ಈ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಓಕೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ಸ್ಗಳನ್ನಾಗಿದ್ದು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತೊಂದು ವಿಡಿಯೋ ಸರಣಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ವಿಲ್ ಡಿಸ್ಕಸ್ ಎಂಟೈರ್ ಕರ್ನಾಟಕ ಎಕನಾಮಿಕ್ ಸರ್ವೆ 2023-24 ಎಂಟೈರ್ ಎಕನಾಮಿಕ್ ಸರ್ವೆಯನ್ನು ನಾವೇನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಹಾಗಿದ್ರೆ ಇಲ್ಲಿ ನಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಈ ಒಂದು ವಿಡಿಯೋ ಸರಣಿನ ಪ್ರಾರಂಭ ಮಾಡ್ತಾ ಇದ್ದೇವೆ, ಓಕೆನಾ. ಹಾಗಿದ್ರೆ ಸೊ ಈ ಒಂದು ವಿಡಿಯೋಗಳಲ್ಲಿ ಏನೇನೆಲ್ಲ ಇರುತ್ತೆ, ಓಕೆ, ನಮ್ಮ ಈ ಸರಣಿಯಲ್ಲಿ ಸೊ ಎಲ್ಲ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂಥ ದತ್ತಾಂಶಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೇವೆ. ಆಲ್ ಡೇಟಾಸ್ ವಿಚ್ ಕನ್ಸರ್ನ್ ಟು ದಿ ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆ ಸಂಬಂಧಪಟ್ಟ ಏನೆಲ್ಲ ಡೇಟಾ ಇದೆ ಆ ಎಲ್ಲ ಡೇಟಾಗಳನ್ನು ನಾವೇನು ಮಾಡ್ತಾ ಹೋಗ್ತೇವೆ ಅಂತಂದರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಆ ಒಂದು ದೃಷ್ಟಿಕೋನದಿಂದ ಇದು ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಇಲ್ಲಿ ನಾವು ಕರ್ನಾಟಕದ ಪರಿಚಯ, ಓಕೆ, ಕರ್ನಾಟಕದ ಜನಸಂಖ್ಯಾಶಾಸ್ತ್ರ, ಓಕೆ, ಆರ್ಥಿಕ ಸಮೀಕ್ಷೆ ಅಂಕಿಅಂಶಗಳು, ಆರ್ಥಿಕ ಸಮೀಕ್ಷೆ ಕುರಿತಿರುವಂಥ ಮಾಹಿತಿ, ಈ ರೀತಿ ಎಲ್ಲ ಮಾಹಿತಿಗಳನ್ನು ನಾವೇನು ಮಾಡ್ತಾ ಹೋಗ್ತೇವೆ ಅಂತಂದರೆ ಇದೇ ವಿಡಿಯೋ ಸರಣಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ದಿಸ್ ವಿಡಿಯೋ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆ. ಹಾಗಿದ್ರೆ don't wait much time, so we'll start with very few basic concepts and few basic informations which regarding economic survey, okay na. ಹಾಗಿದ್ರೆ ಏನು ಎಕನಾಮಿಕ್ ಸರ್ವೆ ಅಂತಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಸರ್ವೆ ಅಂತ ಹೇಳಿ ಕರಿತೀವಿ. ಎಕನಾಮಿಕ್ ಸರ್ವೆ. ಸರ್, ವಾಟ್ ಯು ಮೀನ್ ಬೈ ಎಕನಾಮಿಕ್ ಸರ್ವೆ? ಇನ್ ಕನ್ನಡ ಐ ಕ್ಯಾನ್ ಸೇ ಆರ್ಥಿಕ ಸಮೀಕ್ಷೆ. ಏನಂತ ಹೇಳಿ ಕರಿತೇವೆ? ಆರ್ಥಿಕ ಸಮೀಕ್ಷೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಎಕನಾಮಿಕ್ ಸರ್ವೆ? ಆರ್ಥಿಕ ಸಮೀಕ್ಷೆ ಅಂದರೆ ಏನು? ವೈ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಈ ಒಂದು ವಿಡಿಯೋ ಸರಣಿಯಲ್ಲಿ ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನೆಲ್ಲ ಇರುತ್ತೆ, ಸೊ ಈ ರೀತಿ ಸುಮಾರು ಮಾಹಿತಿಗಳನ್ನು ನಾವೇನು ಮಾಡಬೇಕಾಗಿದೆ ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ನೋಡ್ರಿ, ಎಕನಾಮಿಕ್ ಸರ್ವೆ ಅಂತ ಹೇಳಿ ಕರಿತೀವಿ, ಓಕೆ. ಸೊ ಯಾಕೆ ಇಂಪಾರ್ಟೆಂಟು? ನಮ್ಮ ಎಲ್ಲ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಎಕನಾಮಿಕ್ ಸರ್ವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ನಿಮ್ಮ KS ಪ್ರಿಲಿಮ್ಸ್ ಕಮ್ ಮೇನ್ಸ್, ಪ್ರೀ ಕಮ್ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಗ್ರೂಪ್ ಬಿ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್, ಗ್ರೂಪ್ ಬಿ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಅದರ್ ಎಕ್ಸಾಮ್ಸ್, ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೂ ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೊಂದು ಕೋರಿಲೇಟ್ ಆಗಿ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ ನಿಮಗೆ, ಕರ್ನಾಟಕ ಎಕಾನಮಿ. ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಎಕಾನಮಿ ಅಂಥೇಳಿ ಕರಿತೇವೆ, ಓಕೆನಾ. ಸೊ ಹೀಗೆ ಇವೆಲ್ಲವೂ ಕೂಡ ಏನಾಗ್ತಾ ಹೋಗ್ತಪ್ಪ ಅಂತಂದರೆ ಈ ಎಲ್ಲ ಎಕ್ಸಾಮ್ ದೃಷ್ಟಿಕೋನದಿಂದ ಈ ಒಂದು ಆರ್ಥಿಕ ಸಮೀಕ್ಷೆ ಮುಖ್ಯ ಆಗ್ತದೆ. ಸೊ ಇದಕ್ಕೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಈ ಒಂದು ಆರ್ಥಿಕ ಸಮೀಕ್ಷೆ ಅನ್ನುವಂಥ ವಿಷಯ ತನ್ನದೇ ಆದಂತಹ ಸ್ಕೋಪನ್ನು ಹೊಂದಿದೆ, ಓಕೆ. ಸೊ ನಂಬರ್ ಆಫ್ ಕ್ವಶನ್ಸ್ ವೇರಿಯೇಷನ್ ಆಗ್ಬೋದು, KS ಇಂದ ಗ್ರೂಪಿಗೆ, ಗ್ರೂಪಿಂದ ಗ್ರೂಪ್ ಸಿಗೆ, ಈ ರೀತಿ ನಂಬರ್ ಆಫ್ ಕ್ವಶನ್ಸ್ ವೇರಿಯೇಷನ್ಸ್ ಆಗ್ಬೋದು. ಬಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ದೃಷ್ಟಿಕೋನದಿಂದ ನಮಗೇನಾಗುತ್ತೆ ಅಂತಂದರೆ ಈ ಒಂದು ಸಬ್ಜೆಕ್ಟನ್ನು ಸ್ಪೆಷಲಿ ನಾವು ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕಾಗುತ್ತೆ. ಯಾಕಂದರೆ ಎಕನಾಮಿಕ್ ಸರ್ವೆಯಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ಎಕನಾಮಿಕ್ ಸರ್ವೆ ಇಟ್ಸ್ ನಾಟ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಅಂತಲ್ಲ, ಪ್ರಾಬ್ಲಮ್ ಅಂತ ಹೇಳಂಗಿಲ್ಲ. ಅದಕ್ಕೆ ಏನು ಪ್ರಾಬ್ಲಮ್ಮು? ಈಗ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ರೆ, ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ರೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೋತೇವೆ, ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ನೆನಪಿಟ್ಕೋತಾ ಹೋಗ್ತೇವೆ. ಬಟ್ ಇಲ್ಲಿ
ನಮ್ಗೆ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಬಹಳ ಮುಖ್ಯ ಆಗೋದೇನಪ್ಪ ಅಂತಂದರೆ ಡೇಟಾ. ಎಸ್, ವೆರಿ ಇಂಪಾರ್ಟೆಂಟ್. ನಮ್ಮ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ವೆರಿ ಇಂಪಾರ್ಟೆಂಟ್ ಆಗೋದೇನಪ್ಪ ಅಂತಂದರೆ ಡೇಟಾ. ನಾವುಗಳು ಇಲ್ಲೇನು ಮಾಡಬೇಕು ಅಂತಂದರೆ ಎಲ್ಲ ಡೇಟಾಗಳನ್ನು ನೆನಪಿಟ್ಕೊತ ಹೋಗಬೇಕು, ಅದೇ ಬಹಳ ಇಂಪಾರ್ಟೆಂಟ್. ಓಕೆ, ಡೇಟಾ ಜೊತೆಗೆ ಕಾನ್ಸೆಪ್ಟ್ ಎರಡನ್ನೂ ಕೂಡ ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಈ ವಿಡಿಯೋ ಸರಣಿಯಲ್ಲಿ ನೆನಪಿಟ್ಕೊತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್. ಓಕೆನಾ ಸರ್? ಹಾಗಿದ್ದರೆ ಓಕೆ, ಎಕ್ಸಾಮ್ಗೇನು ಕೇಳ್ತಾನೆ, ಓದಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ವಾಟ್ ಯು ಮೀನ್ ಬೈ ಎಕನಾಮಿಕ್ ಸರ್ವೆ? ಎಕನಾಮಿಕ್ ಸರ್ವೆ ಅಂದರೆ ಏನು? ಓಕೆ, ಎಕನಾಮಿಕ್ ಸರ್ವೆ ಅಂದರೆ ಏನು? ಯಾವಾಗಲೂ ಒಂದು ನೆನಪಿರಲಿ, ನಿಮಗೆ ಬಜೆಟ್ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಓಕೆ, ಬಜೆಟ್. ಸೊ ಎಕನಾಮಿಕ್ ಸರ್ವೆಯಲ್ಲಿ ಬಜೆಟ್ ಬಂತಾ? ಹಾಗಲ್ಲ, ಸುಮ್ಮನೆ ಒಂದು ಸ್ವಲ್ಪ ಅರ್ಥ ಮಾಡಿಸ್ಕೊಳ್ಳಿಕ್ಕೋಸ್ಕರ ನಿಮಗೆಲ್ಲೂ ಒಂದು ಬಜೆಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ. ಏನು ಬಜೆಟ್ ಅಂದರೆ ಒಂದು ಗೊತ್ತಿರಲಿ, ಮುಂದಿನ ವರ್ಷದ, ಎಸ್ ವೆರಿ ಇಂಪಾರ್ಟೆಂಟ್, ಬಜೆಟ್ ಅಂತಂದರೆ ಮುಂದಿನ ವರ್ಷದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಬಜೆಟ್ ಅಂತ ಹೇಳಿ ಕರಿತೇವೆ. ಬಜೆಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಆಫ್ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್. ಮುಂದಿನ ಒಂದು ಹಣಕಾಸು ವರ್ಷದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವನ್ನು ನಾವೇನು ಕರಿತೀವಪ್ಪ ಅಂತಂದರೆ ಬಜೆಟ್ ಅಂತ ಹೇಳಿ ಕರಿತೇವೆ. ಆದರೆ ಆರ್ಥಿಕ ಸಮೀಕ್ಷೆ ಅಂತಂದ್ರೆ ಏನು? ಇಲ್ಲಿ ನೋಡ್ರಿ, ಆರ್ಥಿಕ ಸಮೀಕ್ಷೆ ಅಂತಂದರೆ ಇಲ್ಲಿ ನಾವು ಕಳೆದ ವರ್ಷದ ದತ್ತಾಂಶಗಳನ್ನೇ ನಾವೇನು ಕರಿತೀವಪ್ಪ ಅಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ಬಿಡುಗಡೆ ಮಾಡ್ತೇವೆ. ಎಸ್, ಬಜೆಟ್ ಅಂತಂದರೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ದಲ್ಲಿ ಇದ್ದಂತಹ ಎಕ್ಸ್ಪೆಕ್ಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳಿ ಕರಿತೇವೆ. ಆದರೆ ಆರ್ಥಿಕ ಸಮೀಕ್ಷೆ ಅಂತಂದರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್. ಎಸ್, ವೆರಿ ಇಂಪಾರ್ಟೆಂಟ್, ಫಿನಾನ್ಷಿಯಲ್ ಇಯರ್. ಎಸ್ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಪ್ರೀವಿಯಸ್ ಫಿನಾನ್ಷಿಯಲ್ ಇಯರಲ್ಲಿದ್ದಂಥ ಎಲ್ಲ ಡೇಟಾ ದತ್ತಾಂಶಗಳನ್ನೇ ನಾವೇನು ಕರಿತೀವಪ್ಪ ಅಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ಬಿಟ್ಟು ಹೋಗ್ತೀವಿ. ವಿಚ್ ಡೇಟಾ ಈಸ್ ಕನ್ಸರ್ನ್ ವಿತ್ ದ ಎಕನಾಮಿಕ್ಗೆ ಸಂಬಂಧಪಟ್ಟಂತಹ ಒಂದು ಕಳೆದ ವರ್ಷದ ಎಲ್ಲ ದತ್ತಾಂಶಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಇಲ್ಲಿ ಕಲಿತಾ ಹೋಗ್ತೇವೆ. ಅದನ್ನೇ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಎಸ್, ಹಾಗೇನು ಕರಿತೀವಿ ನಾವು? ಕಳೆದ ವರ್ಷದ ದತ್ತಾಂಶ. ಕಳೆದ ಯಾವ ವರ್ಷ? ಕಳೆದ ಹಣಕಾಸು ವರ್ಷದ ದತ್ತಾಂಶ ಅಂತ ಹೇಳಿ ಕರಿತೇವೆ. ಕಳೆದ ಹಣಕಾಸು ವರ್ಷದ ದತ್ತಾಂಶ. ಎಸ್, ಬಹಳ ಮುಖ್ಯವಾಗಿ ಕಳೆದ ಹಣಕಾಸು ವರ್ಷದ ದತ್ತಾಂಶ ಅಂತ ಹೇಳಿ ಕರಿತೇವೆ. ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಯಾವ ದತ್ತಾಂಶ? ಕಳೆದ ವರ್ಷ ಕಳೆದ ಹಣಕಾಸು ವರ್ಷದ ಆರ್ಥಿಕತೆಗೆ ಸಂಬಂಧಿಸಿದಂತಹ ದತ್ತಾಂಶ. ವಿಚ್ ಡೇಟಾ ವಿಚ್ ಕನ್ಸರ್ನ್ ಟು ದಿ ಎಕನಾಮಿಕ್ಸ್ ಇನ್ ಅ ಪ್ರೀವಿಯಸ್ ಇಯರ್. ಕಳೆದ ವರ್ಷದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂಥ ಎಲ್ಲ ಡೇಟಾಗಳನ್ನು ನಾವೇನು ಮಾಡ್ತಾ ಹೋಗ್ತೇವೆ ಅಂತಂದರೆ ಇಲ್ಲಿ ಕಲಿತಾ ಹೋಗ್ತೇವೆ. ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಓಕೆ, ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇಲ್ಲಿ ಯಾವ ಡೇಟಾಗಳೆಲ್ಲವನ್ನು ನಾವು ಕಲಿಬೇಕು ಅಂತಂದರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್, ಕಳೆದ ಹಣಕಾಸು ವರ್ಷದ ದತ್ತಾಂಶಗಳನ್ನು ಕುರಿತು ಕಲಿತಾ ಹೋಗ್ತೇವೆ. ಎಸ್, ಕಳೆದ ಹಣಕಾಸು ವರ್ಷ ಅಂತ ಹೇಳಿ ಕರಿತೇವೆ. ಸರ್, ಹಾಗಿದ್ರೆ ಏನಿದು ಹೊಸ ಕಾನ್ಸೆಪ್ಟ್ ಇದೆಯಲ್ಲ, ಕಳೆದ ಹಣಕಾಸು ವರ್ಷ ಅಂತಂದ್ರೇನು? ಪ್ರೀವಿಯಸ್ ಎಕನಾಮಿಕ್ಸ್ ಅಂತ ಕರಿತೀವಿ. ಎಸ್, ಕಳೆದ ಹಣಕಾಸು ವರ್ಷ. ಎಸ್, ವೆರಿ ಇಂಪಾರ್ಟೆಂಟ್. ಸರ್, ಹಾಗಿದ್ರೆ ಹಣಕಾಸು ವರ್ಷ ಅಂದ್ರೇನು? ಎಲ್ಲರಿಗೂ ಕಾಮನ್ ಗೊತ್ತಿರುವಂಥದ್ದೇ. ಇಲ್ಲಿ ನೋಡ್ರಿ, ನಮ್ಮ ಕ್ಯಾಲೆಂಡರ್ ಇಯರನ್ನು ನಾವೇನೋ ತೊಗೊಂಡ್ರೆ, ಎಸ್ ಕ್ಯಾಲೆಂಡರ್ ಇಯರನ್ನು ನಾವೇನಾದರೂ ತೊಗೊಂಡ್ರಿ ಅಂತಂದರೆ ಎಸ್ ಜನವರಿ 1ಕ್ಕೆ ಸ್ಟಾರ್ಟ್ ಆಗಿ ಎಸ್ ಡಿಸೆಂಬರ್ 31ಕ್ಕೆ ಕಂಪ್ಲೀಟ್ ಆಗುತ್ತೆ. ಎಸ್, ಜನವರಿ 1ಕ್ಕೆ ಸ್ಟಾರ್ಟ್ ಆಗಿ ಡಿಸೆಂಬರ್ 31 ಕಂಪ್ಲೀಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಕ್ಯಾಲೆಂಡರ್ ಇಯರ್, ನಮಗಂತೂ ಗೊತ್ತಿರುವಂಥದ್ದು. ಆದರೆ ಕ್ಯಾಲೆಂಡರ್ ಇಯರ್ಗೂ ಫಿನಾನ್ಷಿಯಲ್ ಇಯರ್ಗೂ ತುಂಬ ವ್ಯತ್ಯಾಸ ಇದೆ. ಕ್ಯಾಲೆಂಡರ್ ಇಯರ್ಗೂ ಮತ್ತು ಫಿನಾನ್ಷಿಯಲ್ ಇಯರ್ಗೂ ಕೂಡ ಏನಪ್ಪ ತುಂಬ ಡಿಫ್ರೆನ್ಸ್ ಇದೆ. ಏನು ನೋಡ್ರಿ, ಕ್ಯಾಲೆಂಡರ್ ಇಯರ್ ಸ್ಟಾರ್ಟ್ ಆಗೋದು ಜನವರಿ 1ಕ್ಕೆ, ಎಂಡ್ ಆಗೋದು ಡಿಸೆಂಬರ್ 31ಕ್ಕೆ. ವೆರಿ ಇಂಪಾರ್ಟೆಂಟ್. ಕ್ಯಾಲೆಂಡರ್ ಸ್ಟಾರ್ಟ್ ಆಗೋದು ಜನವರಿ 1ಕ್ಕೆ, ಎಂಡ್ ಆಗೋದು ಡಿಸೆಂಬರ್ 31ಕ್ಕೆ. ಇಲ್ಲಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಇಯರ್ ಮುಗಿಯುತ್ತೆ. ಆದರೆ ಹಣಕಾಸು ವರ್ಷ ಅಂತ ಬಂದಾಗ ನಮ್ಗೆ ನ್ಯೂ ಇಯರ್ ಜನವರಿ 1ಕ್ಕಲ್ಲ. ಎಸ್, ವೆರಿ ಇಂಪಾರ್ಟೆಂಟ್. ಏಪ್ರಿಲ್ 1ಇಂದ, ಯಾವಾಗಿಂದ? ಏಪ್ರಿಲ್ 1ಇಂದ ಮಾರ್ಚ್ 31. ಏಪ್ರಿಲ್ 1ಇಂದ ಮಾರ್ಚ್ 31. ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ಫಿನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಎಸ್, ಫಿನಾನ್ಷಿಯಲ್ ಇಯರ್ ಇಸ್ ನಥಿಂಗ್ ಬಟ್ ವಿಚ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್ 1 ಆ್ಯಂಡ್ ಎಂಡ್ಸ್ ವಿತ್ ನೆಕ್ಸ್ಟ್ ಇಯರ್ ಮಾರ್ಚ್ 31. ಈ ವರ್ಷದ ಏಪ್ರಿಲ್ 1ಗೆ ಸ್ಟಾರ್ಟ್ ಆಗಿ ಮುಂದಿನ ಮಾರ್ಚ್ 1ಕ್ಕೆ ಕಂಪ್ಲೀಟ್ ಆದರೆ ಅದನ್ನೇ ನಾವೇನು ಕರಿತೀವಪ್ಪ ಅಂದರೆ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೇವೆ. ಸೇ ಫಾರ್ ಎಕ್ಸಾಂಪಲ್, ಹಾಗಿದ್ರೆ ವಿ ಆರ್ ಇನ್ ದ ಮಂತ್ ಆಫ್ ಜೂನ್. ಎಸ್, ವಿ ಆರ್ ಇನ್ ದ ಮಂತ್ ಆಫ್ ಜೂನ್. ಓಕೆನಾ? ಹಾಗಿದ್ರೆ 2024, ವಿ ಆರ್ ಇನ್ ದ ಮಂತ್ ಆಫ್ ಜೂನ್ 2024 ಅಲ್ಲಿದೆ ಅಂದ್ಕೊಳ್ಳೋಣ. ಹಾಗಿದ್ರೆ ಎಟ್ ಪ್ರೆಸೆಂಟ್ ವಿ ಆರ್ ಇನ್ ವಿಚ್ ಫಿನಾನ್ಷಿಯಲ್ ಇಯರ್? ಇಲ್ಲಿ ನೋಡ್ರಿ, ಅಟ್ ಪ್ರೆಸೆಂಟ್ ವಿ ಆರ್ 2024-25 ಫಿನಾನ್ಷಿಯಲ್ ಇಯರ್. At present we are 2024-2025 financial year. So this financial year started April, yes, April
ಏಪ್ರಿಲ್ ಫಸ್ಟ್ 2024 ಅಂದರೆ ರೀಸೆಂಟಾಗಿ ಏಪ್ರಿಲ್ ಹೋಯ್ತಲ್ಲ, ಏಪ್ರಿಲ್ ಮೇ ಜೂನ್ 2 ತಿಂಗಳಾಯ್ತು ಹೋಗಿ, 3rd ಮಂತ್ ವಿ ಆರ್ ಇನ್. ಓಕೆ, ಸೊ ಏಪ್ರಿಲ್ 1 2024 ಸ್ಟಾರ್ಟ್ ಆಗಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಮಾರ್ಚ್ 31. ಯಾವಾಗ ಕಂಪ್ಲೀಟ್ ಆಗುತ್ತೆ? ಮಾರ್ಚ್ 31, 2025. ನೆಕ್ಸ್ಟ್ ಇಯರ್ 25 ಬರುವಂಥ ಮಾರ್ಚ್ 31 ಕಂಪ್ಲೀಟ್ ಆಗುತ್ತೆ. ಇದನ್ನೇ ನಾವೇನು ಕರಿತೀವಿ? ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಎಸ್, ದಿಸ್ ಈಸ್ ಪ್ರೆಸೆಂಟ್ ಫಿನಾನ್ಷಿಯಲ್ ಇಯರ್, ಕರೆಂಟ್ ಫಿನಾನ್ಷಿಯಲ್ ಇಯರ್. ಪ್ರೆಸೆಂಟ್ ಆದರೂ ಅಂದರೆ, ಕರೆಂಟ್ ಆದರೂ ಒಂದೇ. ಹಾಗಿದ್ರೆ ವಾಟ್ ಇಸ್ ದ ಪ್ರೀವಿಯಸ್ ಇಯರ್ ಫಿನಾನ್ಷಿಯಲ್ ಇಯರ್? ಲಿಸನ್ ಇಯರ್, 2024-25 ಇಸ್ ಅ ಪ್ರೆಸೆಂಟ್ ಫಿನಾನ್ಷಿಯಲ್ ಇಯರ್ ಅಂತಂದರೆ ಇದರ ಹಿಂದ್ಗಡೆ ಬರುವಂತಹ, ಎಸ್ ವೆರಿ ಇಂಪಾರ್ಟೆಂಟ್ಲಿ, ಇದರ ಹಿಂದ್ಗಡೆ ಬರುವಂತಹ ಫಿನಾನ್ಷಿಯಲ್ ಇಯರ್ನೇ ನಾವೇನು ಕರಿತೀವಪ್ಪ ಅಂದರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಹಾಗಿದ್ರೆ ವಿಚ್ ಇಸ್ ದ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಸರ್ ಅಂತ ನೋಡಿದಾಗ, ಎಸ್ ವೆರಿ ಇಂಪಾರ್ಟೆಂಟ್ಲಿ, ಎಸ್ 2024 ಅಂದರೆ 2023-24 ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಅ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಇಯರ್. ಅರ್ಥ ಆಗ್ತದೆ ಹೇಳ್ತಿರೋದು? ಹಾಂ, ಇಲ್ಲಿ ನೋಡಿರಿ, 2023-24 ಎಂದು ನಾವು ಫಿನಾನ್ಷಿಯಲ್ ಇಯರ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಸ್ಟಾರ್ಟ್ ಆಗಿದೆ ಯಾವಾಗ? ಎಸ್, ಏಪ್ರಿಲ್ 1 2023 ಇಂದ ಎಸ್ ಮಾರ್ಚ್ 31, ಎಸ್ ಮಾರ್ಚ್ 31, 2024. ಇದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂದರೆ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೇವೆ. ಏನು ಕರಿತೇವೆ? ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ಲಿ ನಾವುಗಳು ಎಕನಾಮಿಕ್ ಸರ್ವೆ ಅಂತಂದರೆ ಯಾವ ಡೇಟಾ ಕಲಿಬೇಕಂತ ಹೇಳಿದೆ ನಾನು? ಪ್ರೀವಿಯಸ್. ಎಸ್ ವೆರಿ ಇಂಪಾರ್ಟೆಂಟ್, ಕಳೆದ ವರ್ಷದ ಎಲ್ಲ ಆರ್ಥಿಕತೆಗೆ ಸಂಬಂಧಿಸಿದ ದತ್ತಾಂಶಗಳು ಅಂತ ಕರಿತೀವಿ. ಹಿಯರ್ ವಿಲ್ ಸ್ಟಡೀಸ್ ಆಲ್ ಡೇಟಾ ವಿಚ್ ಕನ್ಸರ್ನ್ ಟು ದಿ ಪ್ರೀವಿಯಸ್ ಎಕನಾಮಿಕ್ ಇಯರ್. ಕಳೆದ ವರ್ಷದ ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟಂಥ ಆರ್ಥಿಕತೆಗೆ ಸಂಬಂಧಪಟ್ಟ ದತ್ತಾಂಶಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಇಲ್ಲಿ ಕಲಿತಾ ಹೋಗ್ತೇವೆ. ಅದನ್ನೇ ನಾವೇನು ಕರಿತೀವಪ್ಪ ಅಂದರೆ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ನಾವು ಈಗ 2023-24 ಆರ್ಥಿಕ ಸಮೀಕ್ಷೆಯನ್ನು ಓದಬೇಕಾಗಿದೆ. ಯಾಕಂದರೆ ಸರ್ ನಾವೀಗ 2024 ಮತ್ತು 25 ಇದ್ದೀವಲ್ಲ ಸರ್, ಹಾಗಿದ್ರೆ ಇದರ ಆರ್ಥಿಕ ಸಮೀಕ್ಷೆನ ಯಾವಾಗ ಓದ್ತೇವೆ? ಇದರ ಆರ್ಥಿಕ ಸಮೀಕ್ಷೆಯನ್ನು ನೆಕ್ಸ್ಟ್ ಇಯರ್ ಓದೋದು ಅಂದರೆ 2025 ಮಾರ್ಚ್ 31 ಮುಗಿದಾದ ಮೇಲೆ ಓಕೆ ನಾವೇನು ಮಾಡಬೇಕಂತಂದರೆ ಇದ್ರ ಡೇಟಾಗಳನ್ನೆಲ್ಲವನ್ನು ಕೂಡ ನಾವು ಓದ್ತಾ ಹೋಗ್ತೇವೆ. ಅಂದರೆ ರಿಲೀಸ್ ಆಗೋದು ಯಾವಾಗ? 2025 ಫೆಬ್ರವರಿಯಲ್ಲಿ ಏನಾಗುತ್ತೆ ಅಂತ ರಿಲೀಸ್ ಆಗ್ತಾ ಹೋಗುತ್ತೆ. ಅಂದರೆ ಹಿಂದಿನ ವರ್ಷದ ಡೇಟಾಗಳನ್ನ ಕಲಿಬೇಕು ಅಂತ ಹೇಳ್ತೀವಿ ಎಕನಾಮಿಕ್ ಸರ್ವೆಯಲ್ಲಿ. ಹಾಗಾಗಿ ನಮ್ಗೆ ಇವಾಗ ಹಿಂದಿನ ವರ್ಷ ಯಾವುದು? 2023-24 ಆಗಿರೋದ್ರಿಂದ ಹಿಯರ್ ವಿಲ್ ಡಿಸ್ಕಸ್ ಆಲ್ ಡೇಟಾಸ್ ವಿಚ್ ಕನ್ಸರ್ನ್ ಟು ದಿ 2023-24 ಫಿನಾನ್ಷಿಯಲ್ ಇಯರ್. ಓಕೆನಾ? ಸೊ ಇದನ್ನು ನಾವೇನು ಕರಿತೀವಪ್ಪ ಅಂದರೆ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಕರಿತೇವೆ. ಐ ರಿಪೀಟ್ ಒನ್ಸ್ ಅಗೇನ್, ಲಾಂಗ್ ಸ್ಟೋರಿ ಮೇಕ್ ಶಾರ್ಟ್. ಆರ್ಥಿಕ ಸಮೀಕ್ಷೆ ಅಂತಂದ್ರೆ ಏನು? ಕಳೆದ ಒಂದು ವರ್ಷದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಎಲ್ಲ ದತ್ತಾಂಶಗಳನ್ನ ಕಲಿತಾ ಹೋಗೋದೇ ಆರ್ಥಿಕ ಸಮೀಕ್ಷೆ. ಎಕನಾಮಿಕ್ ಸರ್ವೆ ಇಸ್ ಕನ್ಸರ್ನ್ ಟು ದಿ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಸರ್ವೆ ಇಸ್ ಕನ್ಸರ್ನ್ ಟು ದಿ ಡೇಟಾ ವಿಚ್ ರಿಗಾರ್ಡಿಂಗ್ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್. ಡೇಟಾ ವಿಚ್ ರಿಗಾರ್ಡಿಂಗ್ ಪ್ರೀವಿಯಸ್ ಇಯರ್ ಫಿನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಅಂದರೆ ಕಳೆದ ಒಂದು ಹಣಕಾಸು ವರ್ಷದ ಎಲ್ಲ ಆರ್ಥಿಕ ದತ್ತಾಂಶಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಇಲ್ಲಿ ಕಲಿತೇವೆ. ಇದನ್ನೇ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಏನೆಲ್ಲ ಇರುತ್ತೆ? ಎಸ್, ಬಹುಮುಖ್ಯವಾಗಿ ಏನಿರುತ್ತೆ ಅಂತಂದರೆ ಡೆಮೋಗ್ರಫಿ. ಎಸ್ ವೆರಿ ಇಂಪಾರ್ಟೆಂಟ್. ಎದ್ರ ಬಗ್ಗೆ ಇರುತ್ತೆ? ಅಂದರೆ ಆ ರಾಜ್ಯದ ಜನಸಂಖ್ಯೆಯನ್ನು ಕುರಿತು ನಾವೇನು ಮಾಡ್ತಾ ಹೋಗ್ತೀವಿ? ಕಲಿತಾ ಹೋಗ್ತೀವಿ. ಯೂಶಲಿ ಇದನ್ನ ಎಲ್ಲ ಕಡೆ ನೋಡ್ತಾ ಹೋಗ್ತೀವಿ. ಆ ರಾಜ್ಯದ ಡೆಮೋಗ್ರಫಿ ವಿಲ್ ಡಿಸ್ಕಸ್ ಹಿಯರ್ ಡೆಮೋಗ್ರಫಿ ಆಫ್ ಕನ್ಸರ್ನ್ ಸ್ಟೇಟ್. ಹಾಗೆ ನಾವು ಇಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆನ ಡಿಸ್ಕಸ್ ಮಾಡ್ತಾ ಇದ್ರಿಂದ ಇಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಕರ್ನಾಟಕ ಸ್ಟೇಟ್ ಡೆಮೋಗ್ರಫಿ ಬಗ್ಗೆ ಇರುತ್ತೆ. ಅದರ ಜೊತೆಗೆ ಕರ್ನಾಟಕ ಸ್ಟೇಟ್ ಇನ್ಕಮ್ ಬಗ್ಗೆ ಇರುತ್ತೆ. ಇನ್ಕಮ್ ಅಂದರೆ ಸ್ಟೇಟ್ GDP, ಸ್ಟೇಟ್ GDP, ಸ್ಟೇಟ್ GNP ಇದ್ರ ಬಗ್ಗೆ ಇರುತ್ತೆ. ಮತ್ತು ಇದ್ರ ಬಗ್ಗೆ ಇರುತ್ತೆ ವೆರಿ ಇಂಪಾರ್ಟೆಂಟ್ಲಿ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಎಸ್, ಯಾವುದು? ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಕರ್ನಾಟಕ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅತಿ ಪ್ರಸರಣ ಮತ್ತು ಅನಪ್ರಸರಣಗಳನ್ನು ನಾವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ದತ್ತಾಂಶ ಇಲ್ಲಿರುತ್ತೆ. ಅದ್ರ ಜೊತೆಗೆ ಮತ್ತೇನಿರುತ್ತೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಸ್ಟೇಟ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್. ಕರ್ನಾಟಕ ಸ್ಟೇಟ್ ಬಜೆಟ್ ಬಗ್ಗೆ ಮಾಹಿತಿ ಇರುತ್ತೆ. ಮತ್ತು ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ. ಕರ್ನಾಟಕ ರಾಜ್ಯದ ಕೈಗಾರಿಕಾ ನೀತಿಗಳ ಬಗ್ಗೆ ಕಲಿತಾ ಹೋಗ್ತೇವೆ. ಯಾಕಂದರೆ ಡೇಟಾಗಳನ್ನು ಕಲಿತಾ ಹೋಗ್ತೇವೆ. ಮತ್ತು
ಕರ್ನಾಟಕ ಸ್ಟೇಟ್ ಸರ್ವಿಸ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯ ಸೇವಾ ವಲಯದ ಬಗ್ಗೆನೂ ಕೂಡ ನಾವೇನು ಮಾಡ್ತಾ ಹೋಗ್ತೇವೆ, ಇಲ್ಲಿ ಕಲಿತಾ ಹೋಗ್ತೇವೆ. ಅಂದರೆ ಡೇಟಾಗಳನ್ನು ಕುರಿತು ಕಲಿತಾ ಹೋಗ್ತೇವೆ. ನೆಕ್ಸ್ಟ್ ಎದ್ರ ಬಗ್ಗೆ ಕಲಿತೀವಪ್ಪ ಅಂತಂದರೆ ಅರ್ಬನ್ ಡೆವಲಪ್ಮೆಂಟ್, ಕರ್ನಾಟಕ ಸ್ಟೇಟ್ ಅರ್ಬನ್ ಡೆವಲಪ್ಮೆಂಟ್, ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಯಾವ ರೀತಿ ಇದೆ. ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್, ಕರ್ನಾಟಕ ರಾಜ್ಯದ ಆರ್ಥಿಕ ಅಂದರೆ ಗ್ರಾಮೀಣ ಬೆಳವಣಿಗೆ ಯಾವ ರೀತಿ ಇದೆ. ಸೊ ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಒಟ್ಟಾರೆ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಕಳೆದ ವರ್ಷದ ಎಲ್ಲ ದತ್ತಾಂಶಗಳನ್ನು ಸಹ ನಾವೇನು ಮಾಡ್ತಾ ಹೋಗ್ತೇವಪ್ಪ ಅಂದರೆ ಇಲ್ಲಿ ಕಲಿತಾ ಹೋಗ್ತೇವೆ. ಇದನ್ನೇ ನಾವು ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರೆದ್ವಿ. ಇದನ್ನೇ ನಾವು ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೇವೆ. ಓಕೆನಾ? ಎಸ್. ಹಾಗಿದ್ರೆ 2023-24 ಆರ್ಥಿಕ ಸಮೀಕ್ಷೆ ಬಂತಲ್ಲ, ಎಸ್ ವೆರಿ ಇಂಪಾರ್ಟೆಂಟ್ಲಿ ಏನು ನಾವೀಗ ಡಿಸ್ಕಸ್ ಮಾಡ್ತಿದ್ದೇವಲ್ಲ, ಎಸ್ ಈ 2023-24 ಆರ್ಥಿಕ ಸಮೀಕ್ಷೆ ಕರ್ನಾಟಕದಲ್ಲಿ ಬಿಡುಗಡೆಗೊಳ್ಳುತ್ತಿರುವಂತಹ ಎಷ್ಟನೇ ಆವೃತ್ತಿ ಅಂತ ನೋಡಿದೀವಪ್ಪ ಅಂದರೆ 40ನೇ ಆವೃತ್ತಿ ಅಂತ ಹೇಳಿ ಕರಿತೇವೆ. ಎಸ್ ವೆರಿ ವೆರಿ ಇಂಪಾರ್ಟೆಂಟ್. 2023-24 ಆರ್ಥಿಕ ಸಮೀಕ್ಷೆ 46ನೇ ಆವೃತ್ತಿ ಅಂತ ಹೇಳಿ ಕರಿತೀವಿ. ಅಂದರೆ ಕರ್ನಾಟಕದಲ್ಲಿ 46th ಎಕನಾಮಿಕ್ ಸರ್ವೆ ಇದು ಪ್ರತಿ ವರ್ಷ ಬಿಡುಗಡೆ ಆಗ್ತದೆ. ಓಕೆ, ಇದನ್ನು ಯೂಶಲಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಇದು ಎಷ್ಟನೇ ವರ್ಷದ ಆರ್ಥಿಕ ಸಮೀಕ್ಷೆ? 46ನೇ ವರ್ಷದ ಆರ್ಥಿಕ ಸಮೀಕ್ಷೆ ಅಂಥೇಳಿ ಕರಿತೇವೆ. ಹಾಗಿದ್ರೆ ಮೊದಲ ಆರ್ಥಿಕ ಸಮೀಕ್ಷೆ, ಎಸ್ ವೆರಿ ಇಂಪಾರ್ಟೆಂಟ್ಲಿ ನೆನಪಿಟ್ಕೋರಿ, ಮೊದಲ ಆರ್ಥಿಕ ಸಮೀಕ್ಷೆ ಫಸ್ಟ್ ಎಕನಾಮಿಕ್ ಸರ್ವೆ, ಮೊದಲ ಆರ್ಥಿಕ ಸಮೀಕ್ಷೆ ಯಾವಾಗ ಬಂದಿತ್ತು ಅಂತಂದರೆ 1978-79. ಯಾವಾಗ? 1978-79. ಇಟ್ ವಾಸ್ ಫಸ್ಟ್ ಎಕನಾಮಿಕ್ ಸರ್ವೆ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1978-79. ಹಾಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ 23-24 ಎಕನಾಮಿಕ್ ಸರ್ವೆ. ಓಕೆ, ಸೊ ಹಾಗಿದ್ರೆ ವಿಚ್ ಇಸ್ ದ ಫಸ್ಟ್ ಎಕನಾಮಿಕ್ ಸರ್ವೆ ಅಂತಂದರೆ ನಮಗೆಲ್ಲ ಗೊತ್ತಾಯಿತು. ಇಟ್ ಇಸ್ ದ 46th ಎಕನಾಮಿಕ್ ಸರ್ವೆ ವಿಚ್ ಇಸ್ ಪಬ್ಲಿಷ್ ಇನ್ 2024. ಓಕೆ, 2024 ಫೆಬ್ರವರಿಯಲ್ಲಿ ಪಬ್ಲಿಷ್ ಮಾಡಿದಂಥದ್ದು ಇಸ್ ಆ್ಯಕ್ಚುಲಿ 46th ಎಕನಾಮಿಕ್ ಸರ್ವೆ. ವಿ ಆಲ್ರೆಡಿ ನೋ ದ್ಯಾಟ್. ಹಾಗಿದ್ರೆ ಮೊದಲ ಆರ್ಥಿಕ ಸಮೀಕ್ಷೆ 1978-79 ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಗೊತ್ತಿರಲಿ, ಈ ಆರ್ಥಿಕ ಸಮೀಕ್ಷೆಯನ್ನು ಯೋಜನಾ, ಕಾರ್ಯಕ್ರಮ, ಸಂಯೋಜನೆ ಮತ್ತು ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಯಾರಂತ ಕರಿತೀವಿ? ಎಸ್, ಯೋಜನಾ, ಕಾರ್ಯಕ್ರಮ, ಸಂಯೋಜನೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅವ್ರೇನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಆರ್ಥಿಕ ಸಮೀಕ್ಷೆಗಳನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಏನು ಕರಿತೀವಿ, ಯೋಜನಾ, ಕಾರ್ಯಕ್ರಮ, ಸಂಯೋಜನೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅಂತೇನು ಹೇಳಿ ಕರಿತೀವಲ್ಲ, ಸೊ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಹಾಗಿದ್ರೆ ಸಾಮಾನ್ಯವಾಗಿ ನೆನಪಿರಲಿ, ಈ ಒಂದು ಆರ್ಥಿಕ ಸಮೀಕ್ಷೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಯಾವಾಗ? ಸೊ ಅಂದರೆ ನಾವು ಏನು ಬಜೆಟನ್ನು ಪ್ರೆಸೆಂಟ್ ಮಾಡ್ತೇವಲ್ಲ, ಬಜೆಟ್ ಮಂಡನೆ ಮಾಡ್ತೇವಲ್ಲ, ಅದರ ಹಿಂದಿನ ದಿನವೇ ಏನಾಗಿರುತ್ತೆ ಅಂತಂದರೆ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ. ಯಾವಾಗ? ಬಜೆಟ್ಟಿನ ಹಿಂದಿನ ದಿನ. ಅಂದರೆ ನಾವು ಯಾವಾಗ ಬಜೆಟ್ ಪ್ರೆಸೆಂಟ್ ಮಾಡ್ತೀವಲ್ಲ ಅದರ ಪ್ರೀವಿಯಸ್ ದಿನ ಏನಾಗುತ್ತೆ ಅಂದರೆ ಈ ಆರ್ಥಿಕ ಸಮೀಕ್ಷೆಗಳನ್ನು ಯೂಶಲಿ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರದ ಬಜೆಟ್ಟು ಫೆಬ್ರವರಿ 1, ಎವ್ರಿ ಇಯರ್ ಫೆಬ್ರವರಿ 1 ಸಾಮಾನ್ಯವಾಗಿ ಪ್ರೆಸೆಂಟ್ ಆದರೆ ಅದರ ಹಿಂದಿನ ದಿನ ಅಂದರೆ ಜಾನ್ವರಿ 31. ಯಾವಾಗ? ಜಾನ್ವರಿ 31 ಏನಾಗುತ್ತೆ ಅಂತಂದರೆ ಎಸ್ ಬಿಡುಗಡೆ ಮಾಡಲಾಗುತ್ತೆ. ಇಟ್ ಈಸ್ ಪಬ್ಲಿಷ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಎಲ್ಲಿ? ಕೇಂದ್ರದಲ್ಲಿ. ರಾಜ್ಯ ಅಂತ ಬಂದಾಗ ಯೂಶ್ವಲಿ ರಾಜ್ಯ ಸರ್ಕಾರದ ಬಜೆಟ್ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಇನ್ ದ ಮಂತ್ ಆಫ್ ಫೆಬ್ರವರಿ ಲಾಸ್ಟ್ ವೀಕ್, ಅಂದರೆ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಒಳಗೆ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರೆಸೆಂಟ್ ಮಾಡ್ತೇವೆ. ಅದರ ಹಿಂದಿನ ದಿನ ಅಂದರೆ ಅವಾಗೇನಾಗುತ್ತೆ, ಪ್ರೆಸೆಂಟ್ ಮಾಡಲಾಗುತ್ತೆ. ಹಾಗಾಗಿ ಈ ಸಲದ ಬಜೆಟ್ಟು 2024 ಫೆಬ್ರವರಿ ಮಂಡನೆ ಆಗಿದ್ದರಿಂದ ಅದರ ಹಿಂದಿನ ದಿನ ಏನಾಗಿರುತ್ತೆ ಅಂದರೆ ಆರ್ಥಿಕ ಸಮೀಕ್ಷೆಗಳನ್ನು ಇಲ್ಲಿ ಯೂಶಲಿ ಬಿಡುಗಡೆ ಮಾಡಲಾಗುತ್ತೆ. Okay, very important. The year is very important here. So before going to discuss the data what we have in economic survey, we should discuss some important facts about Karnataka. That's very important here. So hagagi, we'll go with some facts about Karnataka. Yes, facts about ಕರ್ನಾಟಕ. ಅಂದರೆ ಕರ್ನಾಟಕದ ಕೆಲವೊಂದಿಷ್ಟು ಮಾಹಿತಿ ಅಂತೇಳಿ ಕರಿತೀವಿ. ಸೊ ಈ ಮಾಹಿತಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಗೊತ್ತಿರಲಿ, ಕರ್ನಾಟಕ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ದಕ್ಷಿಣ ಭಾಗದಲ್ಲಿ ಬರುವಂಥ ಒಂದು ಭಾಗ. ಎಲ್ಲಿ ಬರುತ್ತೆ? ದಕ್ಷಿಣ ಭಾಗದಲ್ಲಿ ಬರುವಂತಹ ಒಂದು ರಾಜ್ಯ ಅಂಥೇಳಿ ಕರಿತೇವೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಪೈಕಿ ಇದು ಕೂಡ ಒಂದು.
ಈ ರಾಜ್ಯ 1956 ನವೆಂಬರ್ 1ರಂದು ಏನಾಗುತ್ತೆ ಅಂತಂದರೆ ಭಾಷೆಗಳ ಆಧಾರದ ಮೇಲೆ ವಿ ಆಲ್ರೆಡಿ ನೋ ದ ಪಾಲಿಟಿ, ನೀವೆಲ್ಲ ಪಾಲಿಟಿ ಓದಿರ್ತೀರಿ. ಓಕೆ, ಆನ್ ದ ಬೇಸಿಸ್ ಆಫ್ ಫಜಲ್ ಅಲಿ ಕಮಿಟೀಸ್ ರೆಕಮೆಂಡೇಶನ್ಸ್ ಅಲ್ಲಿ ಇನ್ 1956 ಏನಾಗುತ್ತಪ್ಪ ಅಂದರೆ 1956 ನವೆಂಬರ್ 1 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಏನಾಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ. ವಿಚ್ ಆ್ಯಕ್ಟ್? ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್. ಇನ್ ಕನ್ನಡ ಐ ಕ್ಯಾನ್ ಸೇ ರಾಜ್ಯಗಳ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ. ಯಾವುದು? ರಾಜ್ಯಗಳ ವಿಂಗಡಣಾ ಕಾಯ್ದೆ ಅಂತ ಕರಿತೀವಿ. ಆನ್ ದ ಬೇಸ್ ಆಫ್ ಲಿಂಗ್ವಿಸ್ಟಿಕ್, ಭಾಷೆಯ ಆಧಾರದ ಮೇಲೆ ಏನು ಉದಯ ಅಂದ್ರೆ ರಚನೆ ಆಗುತ್ತಲ್ಲ ಅದರ ಬೇಸಿಸ್ ಮೇಲೆ ಕರ್ನಾಟಕ 1956 ನವೆಂಬರ್ 1ರಂದು ಏನಾಗಿ ಮೈಸೂರು ರಾಜ್ಯವಾಗಿ, ವೆರಿ ಇಂಪಾರ್ಟೆಂಟ್, ಯಾವ ರಾಜ್ಯವಾಗಿ? ಮೈಸೂರು ರಾಜ್ಯವಾಗಿ ಉದಯ ಆಗುತ್ತೆ. ಸೊ ಅಂದರೆ ನಮ್ಗೆ ಗೊತ್ತಾಯಿತು ಇನಿಷಿಯಲ್ ಡೇಸಲ್ಲಿ ಈ ಸ್ಟೇಟನ್ನು ಮೈಸೂರು ಅಂತಲೇ ಕರಿತಾ ಇದ್ರು. ಲೇಟರ್ ಆನ್ ಇನ್ 1973, ವೆರಿ ಇಂಪಾರ್ಟೆಂಟ್, ಇನ್ 1973 ದಿ ಸ್ಟೇಟ್ ವಾಸ್ ರೀನೇಮ್ಡ್ ಆ್ಯಸ್ ಕರ್ನಾಟಕ. ಅಂದರೆ ನಾವು ಮೈಸೂರು ಅನ್ನೋದರ ಬದಲಿಗೆ ಇವಾಗ ನಾವೇನು ಹೆಸರಿಟ್ಟಿದ್ದಪ್ಪ ಅಂದರೆ ಕರ್ನಾಟಕ. ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕ, ಕಪ್ಪು ಮಣ್ಣಿನ ನಾಡು ಕರ್ನಾಟಕ ಅನ್ನುವಂಥದ್ದು ನೀವೆಲ್ಲ ಹಿಸ್ಟ್ರಿಯಲ್ಲಿ ಕಲಿತಾ ಹೋಗಿರ್ತೀರಿ, ಕರ್ನಾಟಕ. ಓಕೆ, ಹಾಗಿದ್ರೆ 1973ರಲ್ಲಿ ಕರ್ನಾಟಕ ಅಂದರೆ ಮೈಸೂರು ಹೋಗಿ ಕರ್ನಾಟಕ ಆದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ರು ಅಂತ ನೋಡಿದಾಗ ನಮಗೆಲ್ಲ ಗೊತ್ತಿದೆ, ವೆರಿ ವೆರಿ ಇಂಪಾರ್ಟೆಂಟ್, ದೇವರಾಜ್ ಡಿ ಅರಸ್. ಯಾರು? ದೇವರಾಜ್ ಡಿ ಅರಸ್. ಓಕೆ, ಇವರಿದ್ರು. ಓಕೆನಾ? ಹಾಗಿದ್ರೆ ಗವರ್ನರ್ ಯಾರಿದ್ರು? ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಯಾರಿದ್ರು ಅಂತಂದರೆ ಮೋಹನ್ ಲಾಲ್. ಎಸ್, ವೆರಿ ಇಂಪಾರ್ಟೆಂಟ್, ಮೋಹನ್ ಲಾಲ್ ಡಿ ಸುಖಾಡಿಯಾ. ಯಾರಿದ್ರು? ಮೋಹನ್ ಲಾಲ್ ಡಿ ಸುಖಾಡಿಯಾ ಅಂಥೇಳಿ ಕರಿತೇವೆ. ಓಕೆನಾ? ಎಸ್. ಹಾಗಿದ್ರೆ ಕರ್ನಾಟಕ ಮುಖ್ಯವಾಗಿ ಏನಪ್ಪ ಅಂದರೆ ಭಾರತದ ವಿಸ್ತೀರ್ಣದಲ್ಲಿ 6ನೇ ಅತಿ ದೊಡ್ಡ ರಾಜ್ಯ. ವಿ ಆರ್ 6th ಲಾರ್ಜೆಸ್ಟ್ ಸ್ಟೇಟ್ ಬೈ ಏರಿಯಾ. ಎಷ್ಟನೇ ಅತಿ ದೊಡ್ಡ ರಾಜ್ಯ? 6ನೇ ಅತಿ ದೊಡ್ಡ ರಾಜ್ಯ. ಎಸ್, ವೆರಿ ಇಂಪಾರ್ಟೆಂಟ್, ಎಷ್ಟನೇ ಅತಿ ದೊಡ್ಡ ರಾಜ್ಯ? 6ನೇ ಅತಿ ದೊಡ್ಡ ರಾಜ್ಯ ಅಂಥೇಳಿ ಕರಿತೇವೆ. ಹಾಗಿದ್ರೆ ಭಾರತದ ಒಟ್ಟು ರಾಜ್ಯಗಳ ಪೈಕಿ ವಿ ಆರ್ 6th ಲಾರ್ಜೆಸ್ಟ್ ಸ್ಟೇಟ್ ಇನ್ ಏರಿಯಾ. ಓಕೆ, ಡೆಮೋಗ್ರಫಿಯಲ್ಲಿ ಚೇಂಜ್ ಆಗುತ್ತೆ. ಡೆಮೋಗ್ರಫಿಯಲ್ಲಿ ಬಂದಾಗ ಅದ್ರ ಬಗ್ಗೆ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಹಾಗಿದ್ರೆ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. 1,91,791 ಚದರ ಕಿಲೋಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು? 1,91,791 ಓಕೆ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತೇಳಿ ಕರಿತೀವಿ. ಓಕೆನಾ? ಇದ್ರ ಜೊತೆಗೆ ಮುಖ್ಯವಾಗಿ ನಮ್ಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳೇನಪ್ಪ ಅಂತಂದರೆ ಕರ್ನಾಟಕದ ಭೌಗೋಳಿಕತೆಯನ್ನು ನೋಡಿದ್ವಿ ಅಂತಂದರೆ ಮುಖ್ಯವಾಗಿ ಇಲ್ಲಿ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳು. ಎಸ್, 31 ಜಿಲ್ಲೆಗಳು. ಎಸ್, ವೆರಿ ಇಂಪಾರ್ಟೆಂಟ್. ಎಷ್ಟು ಜಿಲ್ಲೆಗಳಿದಾವೆ? 31 ಜಿಲ್ಲೆಗಳು. ಅದರ ಜೊತೆಗೆ ಗೊತ್ತಿರಲಿ 238 ತಾಲೂಕುಗಳು. 31 ಜಿಲ್ಲೆಗಳು, 238 ತಾಲೂಕುಗಳು. ಅದು ಈ ವರ್ಷದ ಆರ್ಥಿಕ ಸಮೀಕ್ಷೆ ಪ್ರಕಾರ 31 ಜಿಲ್ಲೆ, 238 ತಾಲೂಕುಗಳು. ಅದರ ಜೊತೆಗೆ 5,954 ಗ್ರಾಮ ಪಂಚಾಯಿತಿಗಳು. 5,900 ಎಷ್ಟು? 5,954 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿದ್ದೇವೆ. ಎಸ್, ಗ್ರಾಮ ಪಂಚಾಯತಿಗಳನ್ನು ಹೊಂದಿದ್ದೇವೆ. ಇವು ಗ್ರಾಮ ಪಂಚಾಯತ್. ಹಾಗಿದ್ರೆ ಗ್ರಾಮಗಳ ಸಂಖ್ಯೆ ಎಷ್ಟು ಅಂತಂದರೆ ಪ್ರಸ್ತುತ ಪಂಚಾಯತ್ ಒಳಗೊಂಡಿದ್ದು ಪ್ರಸ್ತುತ 6,021 ಗ್ರಾಮಗಳು ಕಾರ್ಯ. ಎಷ್ಟು? 6,021 ಗ್ರಾಮಗಳು ಏನು ಮಾಡ್ತವಪ್ಪ ಅಂತಂದರೆ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾವೆ. ಓಕೆ, ಗೊತ್ತಿರಲಿ ಈ ಒಂದು ರಾಜ್ಯವನ್ನು ನಾವು ಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಆಡಳಿತದ ಹಿತದೃಷ್ಟಿಯಿಂದ. ಯಾವುದ್ರ ದೃಷ್ಟಿಯಿಂದ? ಆಡಳಿತದ ಹಿತದೃಷ್ಟಿಯಿಂದ 4 ಕಂದಾಯ ರಾಜ್ಯಗಳನ್ನಾಗಿ, 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿದ್ದೇವೆ. ಎಷ್ಟು? 4 ಕಂದಾಯ ವಿಭಾಗಗಳು. ಎಸ್, ವೆರಿ ಇಂಪಾರ್ಟೆಂಟ್. 4 ಕಂದಾಯ ವಿಭಾಗಗಳು ಅಂತೇಳಿ ಕರಿತೇವೆ. ಓಕೆ, 4 ರೆವಿನ್ಯೂ ಡಿವಿಷನ್ಸ್ ವಿ ಹ್ಯಾವ್. ಓಕೆ, 4 ರೆವಿನ್ಯೂ ಡಿವಿಷನ್ಸ್ಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಯಾವ್ಯಾವುದು? ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿ. ಎಸ್, ಬೆಂಗಳೂರು, ಎಸ್ ಬೆಂಗಳೂರು, ಮೈಸೂರು, ಎಸ್ ಬೆಂಗಳೂರು, ಮೈಸೂರು, ಎಸ್ ಬೆಳಗಾವಿ, ಎಸ್ ಬೆಳಗಾವಿ ಮತ್ತು ಕಲಬುರಗಿ. ಬೆಳಗಾವಿ ಮತ್ತು
ಕಲಬುರಗಿ ಅನ್ನುವಂತಹ 4 ಕಂದಾಯ ವಿಭಾಗಗಳನ್ನು ನಾವೇನು ಮಾಡಿದೆವಪ್ಪ ಅಂತಂದರೆ ಈ ರಾಜ್ಯವನ್ನು ನಾವು ಬೈಫರ್ಕೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಿದ್ರೆ ಗೊತ್ತಿರಲಿ, ಕರ್ನಾಟಕ ಮುಖ್ಯವಾಗಿ ಏನಪ್ಪ ಅಂತಂದರೆ ಕರಾವಳಿ ಜೊತೆಗೆ ಸಹ್ಯಾದ್ರಿ ಪರ್ವತಗಳಿಗೂ ಕೂಡ ಹಂಚಿಕೊಂಡಿದೆ. ನಮ್ಮ ರಾಜ್ಯ ಕರಾವಳಿ, ಎಸ್ ಕರಾವಳಿ ಇದೆ, ನಮಗೆ ಗೊತ್ತಿದೆ. ನಮಗೆ ಮಂಗಳೂರು, ಎಸ್ ಮಂಗಳೂರು, ಉಡುಪಿ, ಎಸ್ ಉಡುಪಿ ಮತ್ತು ಕಾರವಾರ, ಓಕೆ, ಅಂದರೆ ಉತ್ತರ ಕನ್ನಡ, ಕಾರವಾರ, ದಕ್ಷಿಣ ಕನ್ನಡ, ಯಾಕೆ ಎಸ್ ದಕ್ಷಿಣ ಕನ್ನಡ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ, ಕಾರವಾರ ಅಂದರೆ ಉತ್ತರ ಕನ್ನಡ, ಓಕೆ ಗೊತ್ತಿರಲಿ. ಸೊ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಮುಖ್ಯವಾಗಿ ನಾವು 3 ಜಿಲ್ಲೆಗಳಲ್ಲಿ ನಾವು ಕರಾವಳಿಯನ್ನು ಹೊಂದಿದ್ದು, ಜೊತೆಗೆ ನಮಗೇನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳನ್ನು ಕೂಡ, ಪಶ್ಚಿಮ ಘಟ್ಟಗಳು, ಎಸ್ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ಜೊತೆಗೆ ಮುಖ್ಯವಾಗಿ ಪೂರ್ವ ಘಟ್ಟಗಳು ಸಹ ಏನದಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಪಶ್ಚಿಮ ಘಟ್ಟಗಳ ಜೊತೆಗೆ ಪೂರ್ವ ಘಟ್ಟಗಳು. ಮುಖ್ಯವಾಗಿ ಕರ್ನಾಟಕದ ನಾವು ಜಾಗ್ರಫಿಕಲ್ ಲೊಕೇಶನ್ ಏನಾದ್ರು ನೋಡ್ತಾ ಹೋದ್ವಿ ಅಂತಂದರೆ ಎಸ್ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ, ಎಸ್ ಮುಖ್ಯವಾಗಿ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಸರಿಸುಮಾರು 750 ಕಿಲೋಮೀಟರ್ ಹಬ್ಬಿದೆ. ಸರಿಸುಮಾರು ಎಷ್ಟು? 750 ಕಿಲೋಮೀಟರ್ ಫ್ರಾಮ್ ಸೌತ್ ಟು ನಾರ್ತ್ ಆರ್ ನಾರ್ತ್ ಟು ಸೌತ್, ಓಕೆ, ಫ್ರಾಮ್ ಸೌತ್ ಟು ನಾರ್ತ್ 750 ಕಿಲೋಮೀಟರ್ ಆನ್ ಎನ್ ಎವರೇಜ್. ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್, ಎಷ್ಟು 400 ಕಿಲೋಮೀಟರನ್ನು ಏನು ಮಾಡಿದೆಪ್ಪ ಅಂತಂದರೆ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳಿ ಕರೀತೇವೆ. ಅದ್ರ ಜೊತೆಗೆ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳೊಂದಿಗೆ ಏನು ಮಾಡ್ತಾ ಹೋಗಿದೆಪ್ಪ ಅಂತಂದರೆ ಗಡಿಯನ್ನು ಹಂಚಿಕೊಂಡಿದೆ. ಎಸ್ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಎಸ್ ಸೇಫರ್ ನೋಡೋಣ ಹಾಗಿದ್ರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಗಡಿಗಳನ್ನ ಹಂಚಿಕೊಂಡಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಜಸ್ಟ್ ಇದನ್ನ ಕರ್ನಾಟಕ ಅಂದ್ಕೊಂಡ್ರೆ ಎಸ್ ಓಕೆನಾ, ಕರ್ನಾಟಕ ಎಲ್ಲಿ ದಕ್ಷಿಣ ಭಾಗ, ದಕ್ಷಿಣ ದಿಕ್ಕು, ಉತ್ತರ ಎಸ್ ಉತ್ತರ, ಹಾಗಿದ್ರೆ ಈ ಕಡೆ ಪೂರ್ವ ಆದರೆ ಈ ಕಡೆ ಪಶ್ಚಿಮ. ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ರಾಜ್ಯಗಳೊಂದಿಗೆ ನಾವು ಗಡಿಯನ್ನು ಹಂಚಿಕೊಂಡಿದ್ದೆ? ಎಸ್ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಓಕೆ, ಕರ್ನಾಟಕ ಗಡಿ, ಕರ್ನಾಟಕ ಗಡಿ ಹಂಚಿಕೊಂಡಿರುವ ರಾಜ್ಯಗಳು, ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಅಂತ ಕರಿತೀವಿ. ಹಂಚಿಕೊಂಡಿರುವ ರಾಜ್ಯಗಳು ಯಾವ್ಯಾವ ರಾಜ್ಯಗಳ ಜೊತೆಗೆ ನಾವು ಹಂಚಿಕೊಂಡೇವಿ ಅಂತ ನೋಡೋದಾದರೆ ಎಸ್ ಬಹಳ ಮುಖ್ಯವಾಗಿ ವಾಯುಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ. ಇಲ್ಲಿ ವಾಯು ಭಾಗದಲ್ಲಿ ಮಹಾರಾಷ್ಟ್ರ ಎಸ್ ಮುಖ್ಯವಾಗಿ ಮತ್ತು ಗೋವಾ, ಮಹಾರಾಷ್ಟ್ರ ಮತ್ತು ಗೋವಾ ನಾವು ಎಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಹಂಚಿಕೊಂಡಿದ್ದೇವೆ. ಓಕೆ, ವಿ ಶೇಡ್. ಓಕೆ, ಸೊ ನಮ್ಮ ವಾಯು ದಿಕ್ಕಿನಲ್ಲಿ ನಾವೇನು ಮಾಡಿದೆವಪ್ಪ ಅಂದರೆ ಗಡಿಯನ್ನು ಹಂಚಿಕೊಂಡು ಯಾವ ಜೊತೆಗೆ ಗೋವಾ ಮತ್ತು ಮಹಾರಾಷ್ಟ್ರ. ಓಕೆ, ಪಶ್ಚಿಮದಲ್ಲಿ ಎಸ್ ಪಶ್ಚಿಮದಲ್ಲಿ ಅರಬ್ ಸಿ ಅಥವಾ ಅರಬ್ಬಿ ಸಮುದ್ರ ಅಂಥೇಳಿ ಕರಿತೇವೆ. ಓಕೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ಅದರ ಜೊತೆಗೆ ನಾವೇನು ಮಾಡಿದೆವಪ್ಪ ಅಂದರೆ ಗಡಿಯನ್ನು ಹಂಚಿಕೊಂಡಿದ್ದೇವೆ. ಎಸ್ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ. ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು. ಎಸ್ ವೆರಿ ಇಂಪಾರ್ಟೆಂಟ್ಲಿ ದಕ್ಷಿಣದಲ್ಲಿ ಅಂದರೆ ನಾವು ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಯಾವ ರಾಜ್ಯಗಳು ಅಂತಂದರೆ ಎಸ್ ಕೇರಳ ಮತ್ತು ತಮಿಳುನಾಡು. ನೆನಪಿಟ್ಕೋಬೇಕು, ಕೇರಳ ಮತ್ತು ತಮಿಳುನಾಡಿನೊಂದಿಗೆ ದಕ್ಷಿಣದಲ್ಲಿ ನಾವೇನು ಮಾಡಿದೆವಪ್ಪ ಅಂದರೆ ಗಡಿಯನ್ನು ಹಂಚಿಕೊಂಡಿದ್ರೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಈಶಾನ್ಯದಲ್ಲಿ ತೆಲಂಗಾಣ. ಪೂರ್ವದಲ್ಲಿ ಯಾವುದು? ಆಂಧ್ರ ಪ್ರದೇಶ. ನೆನಪಿಟ್ಕೋಬೇಕು, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಈಶಾನ್ಯದಲ್ಲಿ ತೆಲಂಗಾಣ ಜೊತೆಗೆ ನಾವೇನು ಮಾಡಿದ್ದೇವಪ್ಪ ಅಂತಂದರೆ ಗಡಿಯನ್ನು ಹಂಚಿಕೊಂಡಿದ್ದೇವೆ. ನೆನಪಿಟ್ಕೋಬೇಕು. ಹಾಗಿದ್ರೆ ಯಾವ್ಯಾವುದು ಇಲ್ಲಿ ನೋಡ್ರಿ ಮುಖ್ಯವಾಗಿ ಎಸ್ ಮಹಾರಾಷ್ಟ್ರ ಮತ್ತು ಗೋವಾ, ಎಸ್ ಕೇರಳ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. 1 2 3 4 ಓಕೆ, 1 2 3 4 5 6 6 ರಾಜ್ಯಗಳೊಂದಿಗೆ ನಾವೇನು ಮಾಡ್ತಾ ಬರ್ತಾ ಇದ್ದೇವಪ್ಪ ಅಂದರೆ ಗಡಿಯನ್ನು ಹಂಚಿಕೊಂಡಿದ್ದೇವೆ. ಅಂದರೆ ಸರಿಸುಮಾರು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಜೊತೆಗೆ, ದಕ್ಷಿಣ ಭಾರತದಲ್ಲಿ ಬರುವಂಥ ಎಲ್ಲ ರಾಜ್ಯಗಳ ಜೊತೆಗೆ ನಾವೇನು ಮಾಡ್ತಾ ಬರ್ತಾ ಇದ್ದೇವೆ ಅಂತಂದರೆ ಎಸ್ ಮುಖ್ಯವಾಗಿ ಗಡಿಯನ್ನು ಹಂಚಿಕೊಂಡಿದ್ದೇವೆ. ಓಕೆನಾ? ಹಾಗಿದ್ರೆ
ಮುಖ್ಯವಾಗಿ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ ನೋಡೋದಾದರೆ ಅಂದರೆ ಕರ್ನಾಟಕದ ಸಂಬಂಧಪಟ್ಟ ಹಾಗೆಯೇ ಇನ್ನೊಂದಿಷ್ಟು ಪ್ರಮುಖ ಮಾಹಿತಿ ಅಂದರೆ ನಾವಿನ್ನು ಇನ್ ಡೀಟೇಲ್ ಆಗಿ ಎಕನಾಮಿಕ್ ಸರ್ವೆನ ಡಿಸ್ಕಸ್ ಮಾಡ್ತಾ ಇಲ್ಲ. ಅಂದರೆ ಕರ್ನಾಟಕದ ಬಗ್ಗೆ ಇರುವಂಥ ಎಲ್ಲ ಫ್ಯಾಕ್ಟ್ಸ್ಗಳನ್ನು ನಾವೇನು ಮಾಡ್ತಾ ಬರ್ತಾ ಇದ್ದೀವಪ್ಪ ಅಂದರೆ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಕರ್ನಾಟಕದಲ್ಲಿ ನಾವು ಸ್ಥಳೀಯ ಸರ್ಕಾರಗಳನ್ನು ಕೂಡ ನೋಡ್ತಾ ಇದ್ದೇವೆ. ಹಾಗಿದ್ರೆ ನಮ್ಮಲ್ಲಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಹಾಗೂ 10 ಮಹಾನಗರ ಪಾಲಿಕೆಗಳು. ಎಸ್, ನಾವು ಬೃಹತ್ ಬೆಂಗಳೂರು ಅಂದರೆ BBMP ಅಂತ ಕರಿತಲ್ಲ, ಬೃಹತ್ ಬೆಂಗಳೂರು, ಬೃಹತ್ ಬೆಂಗಳೂರು ನಗರ ಪಾಲಿಕೆಯಂತೆ 10 ನಗರಗಳಲ್ಲಿ ನಾವೇನು ನೋಡ್ತೀವಪ್ಪ ಅಂತಂದರೆ ಮಹಾನಗರ ಪಾಲಿಕೆ ಏನು ನೋಡ್ತೇವೆ, ಮಹಾನಗರ ಪಾಲಿಕೆ. ಎಸ್, 10 ಮಹಾನಗರ ಪಾಲಿಕೆಗಳನ್ನು ಹೊಂದಿದ್ದು, ಜೊತೆಗೆ 61 ನಗರಸಭೆಗಳು. ಎಸ್, 61 ನಗರಸಭೆಗಳು. ಎಷ್ಟಿದಾವೆ ನಮ್ಮ ನಗರಸಭೆಗಳು? 61 ನಗರಸಭೆಗಳ ಜೊತೆಗೆ 124 ಪುರಸಭೆಗಳು. ಎಷ್ಟು? 124 ಪುರಸಭೆಗಳು ಅಂತೇಳಿ ಕರಿತೀವಿ. ಎಷ್ಟು? 124 ಪುರಸಭೆಗಳ ಜೊತೆಗೆ 115 ಪಟ್ಟಣ ಪಂಚಾಯತಿಗಳು. ಎಷ್ಟು? 115 ಪಟ್ಟಣ ಪಂಚಾಯತಿಗಳು ಅಂತ ಕರಿತೀವಿ. ಪಟ್ಟಣ ಪಂಚಾಯತಿಗಳು. ಎಷ್ಟು? ಮುಖ್ಯವಾಗಿ 115 ಪಟ್ಟಣ ಪಂಚಾಯತಿಗಳ ಜೊತೆಗೆ 4 ಅನುಸೂಚಿತ ಪ್ರದೇಶಗಳು, 4 ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂತ ಕರಿತೀವಿ. 4 ಅನುಸೂಚಿತ ಪ್ರದೇಶಗಳು. ಮುಖ್ಯವಾಗಿ 4 ಅನುಸೂಚಿತ ಪ್ರದೇಶಗಳು. ಅದರ ಜೊತೆಗೆ ಮುಖ್ಯವಾಗಿ ಒಟ್ಟು 314 ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡಿದೆ. ಒಟ್ಟು 314 ಸ್ಥಳೀಯ ಸಂಸ್ಥೆಗಳು. ಈ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಸ್ಥಳೀಯ ಸಂಸ್ಥೆಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಒಳಗೊಂಡಿದ್ದೇವೆ ಅಂತ ಕರಿತೀವಿ. ಇದರ ಜೊತೆಗೆ ಅತಿ ಹೆಚ್ಚು ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವ ಜಿಲ್ಲೆ ಬೆಳಗಾವಿ ಆದರೆ ಅತಿ ಕಡಿಮೆ ಸ್ಥಳೀಯ ಜಿಲ್ಲೆ ಹೊಂದಿರುವಂಥದ್ದು ಕೊಡಗು. ಅತಿ ಹೆಚ್ಚು ಸ್ಥಳೀಯ ಸಂಸ್ಥೆಗಳು. ಅತಿ ಹೆಚ್ಚು ಸ್ಥಳೀಯ ಸಂಸ್ಥೆಗಳು ಅಂತೇನು ಕರಿತೀವಲ್ಲ, ಲೋಕಲ್ ಗೌರ್ಮೆಂಟ್ಸ್, ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂಥದ್ದು ಯಾವುದು ಅಂತಂದರೆ ನೆನಪಿಟ್ಕೋರಿ, ಬೆಳಗಾವಿ ಜಿಲ್ಲೆ. ಬೆಳಗಾವಿ. ಅತಿ ಕಡಿಮೆ ಸ್ಥಳೀಯ ಸಂಸ್ಥೆಗಳನ್ನು ಯಾರು ಹೊಂದಿದಾರಂತ ನೋಡಿದ್ವಿ ಅಂತಂದರೆ ಅತಿ ಕಡಿಮೆ ಸ್ಥಳೀಯ ಸಂಸ್ಥೆಗಳು ಕೊಡಗು. ಯಾರು? ಕೊಡಗು. ಅರ್ಥವಾಗ್ತಾ ಇದೆಯಲ್ಲ? ಎಸ್, ವೆರಿ ಇಂಪಾರ್ಟೆಂಟ್. ಅಂದರೆ ಇವೆಲ್ಲವೂ ಕೂಡ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಇರುವಂಥ ಸಪ್ಲಿಮೆಂಟರಿ ಡೇಟಾಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಇನ್ನು ಇದ್ರ ಬಗ್ಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನಾವೇನಾದರೂ ಡಿಸ್ಕಸ್ ಮಾಡೋದಾದರೆ, ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂತಂದರೆ ಬೆಳಗಾವಿ. ನಮಗೆಲ್ಲ ಗೊತ್ತಿರುವಂಥದ್ದೇ. ಓಕೆ. ಇನ್ನು ಅತಿ ಚಿಕ್ಕ ಜಿಲ್ಲೆ, ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಯಾವುದಪ್ಪ ಅಂತಂದರೆ ನಮ್ಗೆ ಗೊತ್ತಿರುವಂಥದ್ದು ಬೆಂಗಳೂರು ನಗರ, ಬೆಂಗಳೂರು ಅರ್ಬನ್. ಓಕೆನಾ? ಇನ್ನು ಜನಸಂಖ್ಯೆ ಅಂತ ಬಂದಾಗ, ಮುಖ್ಯವಾಗಿ ಜನಸಂಖ್ಯೆ ಅಂತ ಬಂದಾಗ ಅತಿ ದೊಡ್ಡ ಜಿಲ್ಲೆ, ಪಾಪ್ಯುಲೇಷನಲ್ಲಿ ಅತಿ ದೊಡ್ಡ ಜಿಲ್ಲೆ ಅಗೇನ್ ಬೆಂಗಳೂರು ಅರ್ಬನ್. ಯಾವುದು? ಬೆಂಗಳೂರು ನಗರ. ಮುಖ್ಯವಾಗಿ ಚಿಕ್ಕ ಜಿಲ್ಲೆ ಯಾವುದು ಅಂತಂದರೆ ಕೊಡಗು. ಓಕೆ. ಮುಖ್ಯವಾಗಿ ಈ ರೀತಿಯಾದಂಥ ಸಪ್ಲಿಮೆಂಟರಿ ಡೇಟಾಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಓಕೆ. ಇಂತಹ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಎಲ್ಲ ಇನ್ಫಾರ್ಮೇಷನ್ ಡೇಟಾಗಳನ್ನು ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೇವೆ. ನೀವೇನು ಮಾಡಿರಿ, ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ವಾಚ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೇಟಾಗಳನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಥ್ಯಾಂಕ್ ಯು.